ಸರ್ ನಾವು ಕಣಬೂರ್ ಅವ್ರು ಸರ ನಾವಿಲ್ಲಿ ರಾಯಲ್ ಪ್ಯಾಲೇಸ್ ಆನಂದ್ ನಾಮಗೌಡ್ರ ಸಾಲಿಗೆ ಹೆಚ್ಚಿದ್ದೀವಿ ನಮ್ಮ ಮಗನ ಏನು ಡೆತ್ ಆಗ್ಯಾನ ತೇಕೇರಿಂದ ಏಕದಮ್ ಸರ್ಕಾರಿ ದವಾಖಾನಿಗೆ ತಂದು ಹಾಕಿದ ಮೇಲೆ ನಮಗೆ ಫೋನ್ ಹಚ್ಚಾರ ಸರ ನಮಗೆ ಅನ್ಯಾಯ ಆಗೈತಿ ನ್ಯಾಯ ದೊರಕಿಸ್ಕೊಡ್ಬೇಕಂತೇಳಿ ನಾವು ಸ್ಟೇಷನ್ ಮುಂದೆ ಕೂತೀವಿ ಸರ ಯಾರು ಇನ್ನೂ ಮನ ಆದ್ರೂ 7 ದಿನ ಆದ್ರೂ ನನ್ನ ಮಗ ಒಟ್ಟು ಏನಾಗೈತೆ ಅನ್ನೋದು ನಮಗೆ ನ್ಯಾಯ ಬೇಕ್ರಿ ನಮಗೆ ಒಟ್ಟು ನ್ಯಾಯ ಸಿಗ್ಬೇಕು ನನ್ನ ಮಗ ಸಾಲಿಗೆ ಕಲಿಸಿ ಸ್ಯಾನೆ ಆಗ್ಲ ಸಾಲಿಗೆ ಹಾಕಿದ್ದು ಒಟ್ಟು ನನ್ನ ಮಗ ಸ್ಯಾನೆ ಆಗ್ಲಿ ಸಾಲಿಗೆ ಹಾಕಿನಿ ಒಟ್ಟು ನನ್ನ ಮಗಳಿಗೆ ನ್ಯಾಯ ಬೇಕು ಅದರಂತೆ ಹಿಂದಿನ ಮಕ್ಕಳಿಗೆ ಏನೂ ಆಗಿರ್ಲಾರ್ದ ನಮಗೆ ನ್ಯಾಯ ಬೇಕು ಇಂಥವು ಈಗ 2-3ನೇ ಘಟನೆ ಆಗ್ಯಾವತ್ತು ಆನಂದ್ ನಾಮಗೌಡ್ರು ಸಾಲಿಗ್ರಿ ಇವ್ರು ಆನಂದ್ ನಾಮಗೌಡ್ರು ಇನ್ನೂ ಮನ ನಮಗೆ ಏನು ಹೇಳವಲ್ರಿ ಭೇಟಿ ಆಗಿಲ್ಲ ಒಟ್ಟು ನನ್ನ ಮಗಗೆ ನ್ಯಾಯ ನಾವು ಆದ್ರೂ ನಮ್ಮನ್ನ ಅಲ್ಲಿ ಸ್ಕೂಲ್ನಾಗ ಬಿಡಿಸ್ಕೊಡಲ್ರು ಹೇಳೋದಿಲ್ರಿ ನನ್ನ ಮಗಗೆ ನ್ಯಾಯ ಬೇಕು ಅಂತ ನಾ ಹೇಳಿದ್ರು ಇಲ್ಲ ನಮ್ಗೆ ನ್ಯಾಯ ಬೇಕು ನಾ ಹೇಳಂಗಿಲ್ರಿ ಒಟ್ಟ ಹೇಳೋದಿಲ್ಲ ನನ್ನ ಮಗಗೆ ನ್ಯಾಯ ಬೇಕು ಯಾರು ಬರ್ತಾರೆ ಇನ್ನೂ ಮನ ಆದ್ರೂ ಬರಾಕ್ ಯಾರು ತಯಾರಿಲ್ಲ ಏನು ಬಂದು ಕಂಪ್ಲೇಂಟ್ ಮಾಡಿದ್ರೆ ನೀವೇನಾರೆ ಏನೋ ಬಂದು ಕೇಳಿದ್ರೆ ನಮಗೆ ಏನೇನು ಹೇಳಿದ್ರೆ ನಮಗೆ ಹೇಳ್ರಿ ಪೊಲೀಸ್ ಏನು ಹೇಳ್ಮೇಲೆ ಏನು ಬರ್ಕೊಂಡು ನಿಮ್ದೇನೋ ಬರ್ಕೊಂಡು ಹೇಳೇನು ಸರಿ ಕುತ್ಕೊಳಕ್ಕೆ ಸಾಹೇಬರು ಬರ್ಬೇಕಿಲ್ಲ ಮಾತಾಡ್ಸೋಣ್ರಿ ಮಾತಾಡ್ಸೋಣ ಸರ ಮಾತಾಡ್ಸೋಣ್ರಿ ಸರ್ ನಾವು ಕಣಬೂರೂರವ್ರು ಸರ ನಮ್ಮ ಮಗ ಅಣ್ಣಪ್ಪ ಆಕಾಶ ಕುಳಿದ್ಬಿಟ್ಟು ಸರ್ ರಾಯಲ್ ಪ್ಯಾಲೇಸ್ನಲ್ಲಿ ಸಾಲಿಗೆ ಹಚ್ಚಿದ್ದೀವಿ ಅವ್ರನ್ನ ಅದು ಏನು ಡೆತ್ ಆಗೈತಿ ಏನಾಗೈತಿ ಏನು ಮಾಡ್ಯಾರೋ ಗೊತ್ತಿಲ್ಲ ಸರ ಎತ್ತುನ್ಕನ ಸರ್ಕಾರಿ ದವಾಖಾನೆ ತಂದು ಹಾಕ್ಯಾರ ನನಗೆ ಏನು ಗೊತ್ತಿಲ್ದಾನ ಆಮೇಲೆ ನಮ್ಗೆ ಫೋನ್ ಹಚ್ಚಾರು ಏನಾಗೈತೆ ಅಂತ ಕೇಳಿದ್ರೆ ಯಾರೂ ಏನೂ ಹೇಳಕ್ಕೆ ತಯಾರಿಲ್ಲ ರೀ
ನನಗೆ ಅದೇ ಫುಟೇಜ್ ಕೊಡ್ರಿ, ನನಗೆ CC ಕ್ಯಾಮ್ರಾ ಕೊಡ್ರಿ ಅಂದ್ರೆ ಒಳ್ಳೆ ಮರ್ದಿನ ಹೋದನ್ರಿ. ಅದಕ್ಕೂ ಹಚ್ಕೊಳ್ಳಿಲ್ಲ ಅವರು. ಏನು ನೀವು ಇಲ್ಯಾಕೆ ಬಂದಿರಿ, ಈಗ ಯಾಕೆ ಬಂದಿರಿ ಹಿಂಗೆ ಕೇಳಕತ್ತಿದ್ರು. ನಮ್ಗೆ ಒಟ್ಟು ಸಿಬ್ಬಂದಿದಿಂದ ನನಗೆ ಏನೂ ಅನ್ಕಲ್ಪನೆ ಆಗ್ಬಿಟ್ಟು ನಮ್ಗೆ ಕೋರಾಗ್ತಾ ಇಲ್ಲ. ಹೋದ್ರು ಶಾಲಿಗೆ ಹೋದ್ರು, ನಮ್ಮನ್ನು ದಾದ್ ಮಾಡಲಿಲ್ಲ ಸರ್. ಯಾರು ಒಬ್ರು ನಮ್ಗೆ ಕೇರ್ ತಗೊಳ್ಳೋರು, ನಮಗೆ ನ್ಯಾಯ ದೊರಕಿಸ್ಕೊಡ್ರಿ, ನಮ್ಮ ಮಗನ ನ್ಯಾಯ ಆಗೈತಿ. ಏಕ್ದಮ್ ಸರ್ಕಾರ ದವಾಖಾನೆ ಬಂದಿದ್ದು ಸುದ್ದಿ ಬಂದದ ಸರ್. ನಮ್ಗೆ ಏನನ್ನೋದು ಹೇಳಬಲ್ಲ ಸರ್. ಒಳ್ಳೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರೆ ಹೋಗಿ ಕಂಪ್ಲೇಂಟ್ ತಗೋರಿ ಇನ್ನೊಂದು ಅಂತೇಳಿ, ಆ ಕಂಪ್ಲೇಂಟು ತಗೊಳ್ಳಿಲ್ಲ, ಆಗೋದಿಲ್ಲ, ಈಗ ಮಧ್ಯೆ ಐತಿ, ಅದನ್ನ ರೀಓಪನ್ ಮಾಡಿದ್ರು ನೋಡೋಣ ಮುಂದೆ ಅಂತೇಳಿ ಕಳಿಸಿದ್ರು. ಇಷ್ಟು ಕಂಪ್ಲೇಂಟ್ ಯಾರ ಮೇಲೆ ಕೊಡಕ್ಕೆ ಮೇಲೆ ಇದೀರಿ ನೀವು? ಸಾಲಿ ಮೇಲೆ ಸರ್, ರೈಲ್ ಪ್ಯಾಲೇಸ್ ಸಾಲಿ ಮೇಲೆ ಕೊಡ್ಬೇಕು ಸರ್. ನಾನು ಕೊಟ್ಟು ಹೋದ್ರೆ ನಾವು ಈಗ ಐತಿ ಸದ್ಯಕ್ಕೆ ಅದನ್ನ ನೋಡೋಣ ಮುಂದೆ ಹೋಗಿ ಅಂತೇಳಿ ಹೇಳಿ ಕಳಿಸಿದ್ದಾರೆ ಸರ್. ಯಾರು ಹೇಳಿದ್ರಿ ಅದು? ಅಲ್ಲಿ ಮೇಡಮ್ ಅವರಿದ್ರು ಸರ್ ಅವಾಗ. ಯಾವ ಸ್ಟೇಷನ್ ರೀ? ಇಲ್ಲಿ ಜಂಪೇಟೆ ಗ್ರಾಮೀಣ ಸ್ಟೇಷನ್. ಮತ್ತು ನಿಮ್ಮ ಮೇಲಾಧಿಕಾರಿ ಭೇಟಿಯಾಗಿರಿ ನೀವು ರೀ? ಇಲ್ರಿ, ಎಲ್ಲಿ ಇಲ್ಲೇ ತಗೊಳ್ಳಿಲ್ಲ ಅಂದ್ರೆ ಮುಂದೆ ಏನಾಗುತ್ತೆ ಅಂತ ಹೇಳಿ ಹೋಗುದು ಸರ್. ನನ್ನ ಕೈಯಾಗ ಅವ್ರು ಏನೂ ಇದನ್ನ ಇಲ್ಲ, ಏನು ಹೇಳಕ್ ತಯಾರಿಲ್ಲ. ಈಗ ನ್ಯಾಯ ಆದ ಸಂಬಂಧ ಇಲ್ಲಿ ಬಂದಿದ್ರಿ ಸರ್. ನಿಮ್ ತರ ನ್ಯಾಯ ಸಿಗ್ಬೇಕು ಇದರಿಂದ. ಅವ್ರನ್ನ ಕೇಳಾಕ್ ಹೋಗಿದ್ ಫಸ್ಟ್ ನಾವು ಅದನ್ನಷ್ಟೇ ಕೇಳಿದ್ದೀವ್ರಿ. ಆಮೇಲೆ ಇವ್ರು ಕೇರ್ ತಗೊಳ್ಳೋದಕ್ಕಾಗಿ ಮತ್ತೆ ನಮ್ಮ ಹಿರಿಯರನ್ನು ಕೊಟ್ಟು ಕಳ್ಸೀನಿ. ಅವ್ರಿಗೆ ಯಾವ ಥರ ಮಾತಾಡಿ ಕಳ್ಸಿದ್ದಾರೆ ಸರ್. ಯಾರು ಮಾತಾಡ್ರಿ? ಯಾರಾಗಲಿ ಸಿಬ್ಬಂದಿ ಒಳಗೆ ಮಾತಾಡ್ಯಾರ, ಯಾರು ಗೊತ್ತಿಲ್ಲ ಸರ್ ನನಗೆ. ನೀವು ಸಾಲ ಮಾಲಕರು ಭೇಟಿಯಾಗಿರೇನು ರೀ? ಯಾರು ಸಾದಿ ಮಾಲಕರು ರೀ? ಅವ್ರ ಮಾಲಕರು ಯಾರು ಅನ್ನೋದು ನನಗೆ ಏನೂ ಗೊತ್ತಿಲ್ಲ ಸರ್. ಒಂದು ಅಡ್ಮಿಷನ್ ಮಾಡಿ 4 ತಿಂಗಳು ಆಯ್ತು ನನ್ನ ಮಗನ ಅಡ್ಮಿಷನ್ ಮಾಡಿ. ಇನ್ನೂ ಮುನ್ನ ಸಾಲಿ ವಾಲಿ ಅಂದಿಲ್ಲ, ಏನು ಅಂದಿಲ್ಲ, ಏನೇನೂ ಮಾತಾಡಿಲ್ಲ. ಆರಾಮಿದ್ ಮನುಷ್ಯ. ಈಗ FIR ಒಳಗೆ ಆ ಜಡ್ ಐತಿ, ಈ ಜಡ್ ಐತಿ ಅಂತ ತೋರ್ಸಾಕ್ತಾರೆ ಸರ್. ಮೆಡಿಕಲ್ ರಿಪೋರ್ಟ್ ಕೊಟ್ಟಾರ ಪೋಸ್ಟ್ ಮಾರ್ಟಮ್ ಏನು ಕೊಟ್ಟಿಲ್ಲ ಸರ್. ಅದನ್ನು ಕೇಳಿ ಮೆಡಿಕಲ್ ಇಲ್ಲ ಬರ್ದಂತಾರ. ಮೆಡಿಕಲ್ ರಿಪೋರ್ಟು ಇಲ್ಲ. ಈಗ ನಿಮ್ಮ ಫೋಟೋ ಎಲ್ಲ ಐತಿ ನೋಡ್ರಿ, ಆ ಫೋಟೋದಾಗ ಜಡ್ ಇದು ಟೈಪರ ಕಾಣ್ತಾನ ನೋಡ್ರಿ ಸರ್. ಬೇಕಾದ್ರೆ ತೋರಿಸ್ತೀನಿ ಫೋಟೋ. ಈಗ ಕಂಪ್ಲೇಂಟ್ ಯಾವಾಗ ಕೊಡಕ್ಕೆ ಬಂದಿದ್ರಿ? ನಿನ್ನೆ ಹೋಗಿನ್ರಿ. ಮೊದಲು ಕೊಡಾಕ ಅದನ್ನ ಬಾಡಿ ಕಂಪ್ಲೇಂಟ್ ಆಗೈತೆ ಹೋಗಂತ ಹೇಳ್ತಾರೆ. ನಿಮ್ಮ ವಿಷಯ 23ನೇ ತಾರೀಕು ಗೊತ್ತಾಯ್ತು ಅಂತ? 23ನೇ ತಾರೀಕು ಸರ್. ನೀವು 23 ಕೊಡಕ್ಕೆ ಹೋಗಿಲ್ಲ ಅಥವಾ 24 ಇಲ್ರಿ, 23ಕ್ಕೆ ರೀ. 23ಕ್ಕೆ ನಾ ಕೊಡ್ಲಾಕ್ ಹೋಗಿಲ್ರಿ, ನಾ ಹೋಗಿದ್ದೀನಿ ಹೋಗಿದ್ರಿ. ನಿಮ್ಗೆ ಏನಂದ್ರೆ ಪೊಲೀಸರು? ಅವ್ರ ಮೇಡಮ್ ಅವ್ರ ಏನಂದ್ರಿ, ಇದು ಐತಿ ಇದ್ರೊಳಗೆ ಈ ಕಂಪ್ಯೂಟರ್ದಾಗ ಒಳ್ಳೆ ಆಗಂಗಿಲ್ಲ, ಏನು ಅವ್ರು ಮಾಡ್ತಾರೆ, ನೀವು ಹೋಗಿ ಅಂತೇಳಿ ಸಾಹೇಬ್ರಿಗೆ ಭೇಟಿ ಹಾಕಿದ್ರೆ ಆಗ್ಬೋದು ಅಂದ್ರೆ ಸಾಹೇಬ್ ಇದ್ದಿದ್ದಿಲ್ರಿ. 100 ಮೂಮೆಂಟ್ ಕುಂತಿ ಬರಲಿಲ್ಲ, ಬರ್ಲಾಗ ಒಳ್ಳೆ ಹೋದ್ರು. ಅಲ್ಲ 3-4 ದಿವಸ ಗ್ಯಾಪ್ ಯಾಕೆ ಮಾಡಿದ್ರು? ಮತ್ತೆ 3ನೇ ದಿನ ಬೂದಿ ಬಳಿದು ಅದು ಇದು ಕಾರ್ಯಕ್ರಮ ಮತ್ತೆ ಎಲ್ಲಾನ ಬಿಟ್ಟು ಇದ್ದಿಲ್ರಿ ಅವ್ರು. ಇವರೆಲ್ಲರೂ ಅಡ್ಮಿಟ್ ಆಗಿದ್ರು ಸರ್. ಇವರೆಲ್ಲ ಎಷ್ಟು ಮಂದಿ ಮಕ್ಕಳು ನಿಮಗೆ? ನ್ಯಾಯ ಅನ್ನೋದು ಬೇಕ್ರಿ. ಮತ್ತೊಂದು ಏನು ಬೇಡ. ನನ್ನ ಮಗ ಒಟ್ಟು ಹೆಂಗೆ ಅನ್ನೋದು ಇದೆಲ್ಲ ಬೇಕ್ರಿ ನಮಗೆ. ಇದು ದೊಡ್ಡವ ಎರಡನೇದು ನಿಮ್ಗೇನು ಡೌಟ್ ಐತೆ ಅಂತ ಹೊರಟ್ರಿ? ಪೂರ ಡೌಟ್ ಐತಿ. ನನ್ನ ಮಗ ಏನು ಆದ ತೋರಿಸಿಲ್ಲ ಅಂದ್ರೆ ನಮ್ಗೆ ಅವ್ರು ಏನು ಬೇಡ. ನನ್ನ ಮಗ ಹೆಂಗ್ ಡೆತ್ ಆಗ್ತದೆ ಅನ್ನೋದು ಅಷ್ಟೇ ಬೇಕು. ಅದು ಒಟ್ಟು 2 ಗಂಟೆಗೆ ಅವ್ರು ಸಿಬ್ಬಂದಿ ಅವ್ರು ಫೋನ್ ಹಚ್ಚಾರ, ನಿಮ್ಗೆ ಹಿಂಗಾಗೈತಿ ಏಕದಮ್. ನನ್ನ ಮಗಗೆ ಏನೂ ಪ್ರಾಬ್ಲಮ್ ಅನ್ನೋದ ಏನು ಇದ್ದಿದ್ದಿಲ್ಲ. ಏಕದಮ್ ಸಾಲಿ ಕಲಿಯಾಕ ಹೋದ್ ಮಗ ಏಕದಮ್ ಹಿಂಗಾಗೈತೆ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ. ಇವ್ರು ಪೊಲೀಸ್ನವರು ನಿಮ್ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡೋದು, ಏನು ಕೊಟ್ಟಿಲ್ಲ. ಸಾಲವರು ಮಾಡೋದು. ಹ್ಞೂ ಸಾಲಿ ಅವ್ರು ಹೋದ್ರು ನಾಲ್ರಿ ನನಗೆ ತ್ರಾಸ ಆಕೈತಿ ಅಂದ್ರೆ ಬಿಟ್ಟು ಬ್ಯಾರೆದವ್ರು ತೋರ್ಸಕ್ ಬಿಡುವಲ್ರಲ್ಲಿ ಆ ಜಾಗಕ್ಕೆ. ನಿಮಗೆ ಏನಾರ ಹೇಳ್ಯಾರ ಅವ್ರು? ಏನಾಗೈತಿ, ಮಕ್ಕೊಂಡಾಗೈತೋ ಅಥವಾ ಏನಾಗೈತೆ ಅಂತ ಏನು ಹೇಳಿದ್ರನ್ನ ಹೇಳ್ಬೇಕ ಸರ್. ಏನಾಗೈತೋ ಗೊತ್ತಿಲ್ಲ. ಸರ್ಕಾರ ದವಾಖಾನೆ ತಂದ ಮೇಲೆ ನಿಮ್ಮ ಆರಾಮ ಇಲ್ಲ, ಮಗನಿಗೆ ಬರೋದು ಚಿಂತ ಇದೆ. ನೀವು ಬರ್ದಕ್ಕ ನಿಮ್ಮ ಮಗ ತಿರ್ಕೊಂಡು ಗುಡಿ ಮಾಡಿದ್ವಿ. ಒಟ್ಟು ಏನು ಮಾಡ್ಕೊಳಕ್ತಾ ಇಲ್ಲ ನಮ್ಗೆ. ಸಿಬ್ಬಂದಿ ಅವ್ರು ಯಾರು ಇಲ್ಲ. ಅಲ್ಲ ಸಿಬ್ಬಂದಿ ಅಲ್ಲ ಸಾಲಿ ಮಾಲಕರ ಹತ್ರ ಹೋಗಿರಿ ಕೇಳದನ್ನೇ. ನಾ ಮನೆಗೆ ಇಷ್ಟು ದಿನ ಅದು ಒಬ್ಬರನ್ನ ಬರ್ಬೇಕಂದ್ರೆ
25 ಕಿಲೋಮೀಟರ್ ಸರ್ ಒಬ್ರು. ಇನ್ನೂ ಮನ ದುಃಖ ಆಗಿಲ್ಲ ಸರ್ ನಮ್ಗೆ ಅಟ್ಟಾಡ್ ದುಃಖ ಒಬ್ಬರ ಕಲೀಲಿ ನಾವು ಕಲಿಯೋದಾಗಿಲ್ಲ ಚರಿತ್ರೆ ಈ ಟೈಪ್ ಏನಾಗಿತ್ತು ನಾವು ಕಲ್ಸಾಕತ್ತಿದ್ದೀವಿ ನಮ್ಮ ಅಮ್ಮ ಏಕಮ ಒಂದೆರಡಕ್ಕೆ ದವಾಖಾನೆ ಕಡಿಮೆ ಮಾಡಿ ಸುದ್ದಿ ಮಾಡ್ಯಾರ ಕಲಿಸ್ಬೇಕಂತ ಸಾಲಿ ಇಟ್ಟಾರ ನಾವು ಡೈಲಿ ದುಡಿಯಾಕ ಹೋಗಿ ನನ್ನ ಮಗನ ಸಾಲಿ ಕಲಿಸಿ ನಾವು ಮಾಡ್ಬೇಕಂತೇಳಿ ಉದ್ದೇಶ ಇಟ್ಟದೆ ಮತ್ತೊಂದು ಏನೂ ಇಲ್ಲ ಒಟ್ಟು ನನ್ನ ಮಗ ಶಾನೆ ಆಗ್ಬೇಕು ಒಟ್ಟು ಶಾಲೆಯಾಗಿ ನನ್ನ ಮನೆಗೆ ಬರ್ಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ದಿನ ಕೂಲಿ ಮಾಡಿ ನನ್ನ ಮಗನ ಸಾಲಿಗೆ ಇದ್ದೀವಿ ಏನು ಹೇಳಿಲ್ರಿ ಹೆಂಗ್ ತಿರ್ಕೊಂಡು ನಾನು ಏನು ಹೇಳಿಲ್ಲ ಸಹಿ ಮಾಡಂದ್ರು ನಾವು ಓದಾವಲ್ರಿ ಬಟ್ ಮನುಷ್ಯರಿ ಸಹಿ ಮಾಡೋಣ ನಾ ಬಡ ಬಡ ಸಹಿ ಮಾಡ್ಕೇರಿಂದ ಬನ್ರಿ ನಿಮ್ಮ ಮಗನ ಭಾಳ ಇದು ಮುಖ ತೋರ್ಸ್ಯಾರನ್ರಿ ಮುಖ 2-3 ತಾಸಿಗೆ ತೋರ್ಸ್ಯಾರಿ ಈಗ ಸರ್ಕಾರಿ ದವಾಖಾನ್ಯಾಗ ಅದು ನೋಟಿಸ್ ಕೊಡವಲ್ರಿ ಕಿಟಕಿಯಾಗ ತೋರ್ಸ್ಯಾರಿ ಎಷ್ಟು ದಿನ ಆತ್ರಿ ಅದ್ರಾಗ ಈ ಸೋಮವಾರ ದಿನ 23ನೇ ತಾರೀಕು ಸರ್ 23ನೇ ತಾರೀಕು ಆಗಿದೆ ಸರ್ ಇದ್ರ ಸಂಬಂಧ ಸಾಲ ಮಾಲಕರದ್ದು ಯಾರು ಮಾತಾಡ್ಯಾರ ನಮ್ಗೆ ಯಾರು ಮಾತಾಡಿದ್ರೆ ಇದ್ದ ಹೇಳ್ಯಾರಿ ನಾವೇನು ಆಡಕ್ಕಾಗುದಿಲ್ಲ ಮುಂದೆ ಏನು ಅವ್ರು ಬರೋದು ಅಲ್ಲೇ ಪೊಲೀಸ್ ಸ್ಟೇಷನ್ದಾಗ ಕೇಳಿದ್ರೆ ನಮ್ಗೆ ಫೋಟೋ ಇದ್ರೆ ಕೊಡ್ರಿ ಸರ್ ಏನ್ರ ಕೊಡ್ರಿ ಅಂದ್ರೆ ಏನು ಕೊಡಕ್ಕಾಗುದಿಲ್ಲ ಅವು ಎಲ್ಲಿ ಬರೋದು ಬರ್ತಾವು ಆಮೇಲೆ ಬರ್ತಾವ ನಿಮ್ಗೆ ಗೊತ್ತಿರ್ತಾರೆ